ಏನಂದ್ರೆ ನಮ್ಮ ಮನ್ಯಾಗ ಒಂದು ಪ್ರಾಣಿ ಐತಿ. ಉತ್ತರ ಕರ್ನಾಟಕ ಮಂದಿಗೆ ಚಾ ಇಲ್ದಂಗೆ ಮುಂದಿನ ಕೆಲಸ ಆಗೋದೇ ಇಲ್ಲ. ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಈಕೆ ಆಗಲೇ ಅದು ಕೂದಲೆಲ್ಲ ಇದು ಹಾಕೊಂಡು ಡವ್ ಹೋಗಿದ್ಲು, ನೀವು ನೋಡ್ಬೇಕಿತ್ತು. ಅಡಿಕೆಯಲ್ಲಿ ಹಾಕ್ಕೊತಿದ್ದೆ, ಯಾಕಂದ್ರೆ ಅವ್ರು ಯಾವಾಗಲೂ ಅಡಿಕೆಯಲ್ಲಿ ಹಾಕ್ಕೊಳ್ಳೋರು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಏನಿಲ್ಲ, ನಾವೆಲ್ಲರೂ ಹೊರಗೆ ಹೊಂಟೇವಿ. ಎಲ್ಲಂದರೆ ಡಿ ಮಾರ್ಟಿಗೆ ಹೊಂಟೀವಿ. ಡಿ ಮಾರ್ಟಿಗೆ ಯಾಕಂದ್ರೆ ಗ್ರಾಸರೀಸ್ ಏನೋ ತರಬೇಕಂತ. ಅದಕ್ಕೆ ಅಂದರೆ ಇವಾಗ ಪಂಚಮಿ ಹಬ್ಬ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಹಬ್ಬ ಉಂಡಿಕಟ್ಟ ಹಬ್ಬ. ನಾವು ಸಣ್ಣರಿದ್ದಾಗೆಲ್ಲ ಉಂಡಿಕಟ್ಟ ಹಬ್ಬ ಅಂತಿದ್ವಿ. ಅದು ಪಂಚಮಿ ಹಬ್ಬ. ಅದಕ್ಕೆ ಪಂಚಮಿ ಹಬ್ಬಕ್ಕೆ ಗ್ರಾಸರೀಸ್ ಏನೇನು ಬೇಕೋ ಅದನ್ನೆಲ್ಲ ತರಕ್ಕೆ ಹೊಂಟೀವಿ. ನಾವೇನೇನು ತೊಗೊತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೆಟ್ ರೆಡಿ ವಿತ್ ಮೀ. ಫಸ್ಟು ನಾನು ಏನು ಹಚ್ಕೊಳತ್ತೀನಿ ಅಂದ್ರೆ ಮಾಯ್ಶ್ಚರೈಸ್ ಕ್ರೀಮ್. ಯಾಕಂದ್ರೆ ಇದು ನಾವು ಮುಖಕ್ಕೆ ಏನು ಕ್ರೀಮ್ ಹಚ್ಕೊಂಡ್ರು ನಮ್ಮ ಫೇಸ್ನ ಪ್ರೊಟೆಕ್ಟ್ ಮಾಡ್ತೈತಿ. ಅದಕ್ಕೆ ಫಸ್ಟು ಮಾಯ್ಶ್ಚರೈಸ್ ಕ್ರೀಮ್ ಹಚ್ಕೊಳತ್ತೀನಿ. ಈಕೆ ಆಗಲೇ ಅದು ಕೂದಲೆಲ್ಲ ಇದು ಹಾಕೊಂಡು ಡವ್ ಹೋಗಿದ್ಲು, ನೀವು ನೋಡ್ಬೇಕಿತ್ತು. ಅಲ್ಲಿ ನಿನ್ನ ವಾಯ್ಸ್ ಅಷ್ಟೇ ಕೇಳಿಸೋದು, ನೀ ಕಾಣಿಸಲ್ಲ. ಇದು ಮಾಯ್ಶ್ಚರೈಸು ನಮ್ಮ ಸ್ಕಿನ್ನ ಡ್ರೈ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಫಸ್ಟು ಇದನ್ನ ಯೂಸ್ ಮಾಡ್ಕೊಂಡೀನಿ. ಇದಾದಮೇಲೆ ನೆಕ್ಸ್ಟು ಸನ್ಸ್ಕ್ರೀನು ಬಿಸಿಲಿನ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತೈತಿ, ಅಂದ್ರೆ ಟ್ಯಾನ್ ಆಗಿಬಿಡಲ್ಲ. ಅದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡತ್ತೀನಿ. ಐಟಿಗಿಂತ ಉದ್ದ ರಂಜು, ನನ್ನ ಫೇಸ್ನ ಟ್ಯಾನ್ ಮಾಡೋಕ್ಕೆ ಬಿಡಲ್ಲ ಇದು. ಹಾಗಾಗಿ ನೆಕ್ಸ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿದೆ. ಈಗ ಪೌಡ್ರ್ ಯೂಸ್ ಮಾಡತ್ತೀನಿ. ನೀವು ಫಸ್ಟು ಏನೋ ಕ್ರೀಮ್ ಅಪ್ಲೈ ಮಾಡಬೇಕು ಅಂತ ಅಂದ್ರೂ ಮಾಯ್ಶ್ಚರೈಸ್ ಕ್ರೀಮ್ ಫಸ್ಟ್ ಅಪ್ಲೈ ಮಾಡಿರಿ. ಯಾಕಂದರೆ ನಮ್ಮ ಸ್ಕಿನ್ ಡ್ರೈ ಆಗಿಬಿಡಲ್ಲ. ಆಮೇಲೆ ನೀವು ಏನೋ ಕ್ರೀಮ್ ಹಚ್ಚಿದ್ರೂ ಅದ್ರಲ್ಲಿ ಕೆಮಿಕಲ್ ಇರ್ಬೋದು, ಆಮೇಲೆ ಅದರಿಂದ ಮುಖಕ್ಕೆ ಎಫೆಕ್ಟ್ ಆಗ್ಬೋದು. ಬಟ್ ಮಾಯ್ಶ್ಚರೈಸ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖನ ಸುರಕ್ಷಿತವಾಗಿ ಕಾಪಾಡ್ತೈತಿ, ಅದೇನೂ ಆಗಲ್ಲ. ನೆಕ್ಸ್ಟು ಕಾಜಲ್ ಹಚ್ಕೊಳತ್ತೀನಿ. ಕಾಜಲ್ ನಾವು ಕಾಡಿಗೆ ಅಂದ್ರೆ ಕಾಜಲ್ ಅಂತ. ಕಾಜಲ್ ಅಂದ್ರೂ ಒಂದ, ಕಾಡಿಗೆ ಅಂದ್ರೂ ಒಂದ. ಮತ್ತು ನಮ್ಮೂರದ ಆಯ್ತು ನೋಡು, ಕಾಡಿಗೆ ಹಚ್ಕೊಳತ್ತೀನಿ. ಸಮಾಧಾನ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಕಾಡಿಗೆ ಹಚ್ಕೊಳತ್ತೀನಿ. ಕಣ್ಣಿಗೇನಾದ್ರು ಬಿಟ್ರೆ ಕಣ್ಣಿಗೇನಾದ್ರು ಬಿದ್ರೆ ಕಣ್ಣೆಲ್ಲ ಕರ್ರಗಾಗ್ಬಿಡು. ಅದು ಹೆಂಗಾರ ಆಗಲಿ ಬಿಡು. ಆಗಲಿ. ನೆಕ್ಸ್ಟು ಕಾಜಲ್ ಹಚ್ಕೊಂಡೆ. ಈಗ ನೆಕ್ಸ್ಟು ಲಿಪ್ ಬಾಮ್ ಹಚ್ಕೊಳತ್ತೀನಿ. ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲಿಪ್ ಬಾಮ್ ಯೂಸ್ ಮಾಡಿರಿ. ಯಾಕಂದ್ರೆ ಲಿಪ್ಸ್ಟಿಕಲ್ಲಿ ಕೆಮಿಕಲ್ ಇದ್ರೂ ಇದು ನಮ್ಮ ಲಿಪ್ಸ್ನ ಪ್ರೊಟೆಕ್ಟ್ ಮಾಡ್ತೈತಿ. ಲಿಪ್ ಬಾಮ್ ಹಚ್ಕೊಂಡೆ. ಈಗ ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಕೊಳತ್ತೀನಿ. ಸಾಕು. ಆಯಿಲಿನರ್ ಹಚ್ಕೊತೀನಿ. ಗೈಸ್, ನನ್ನ ತಮ್ಮ ಅವಾಗಿಂದ ನಂಗೆ ಟಾರ್ಚರ್ ಮಾಡ್ತಾನೆ. ನಾನು ಟಾರ್ಚರ ಮಾಡಕತ್ತಲ್ಲ, ನೋಡಿ ಕಲಿ ಹೋಗಲ್ಲ ಮತ್ತೆ ರುಚಿ.
ಆಯಿತು. ನೆಕ್ಸ್ಟು ಕುಂಕುಮ ಹಚ್ಕೊತೀನಿ. ಏನೇ ಹೇಳ್ರಿ, ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಕುಂಕುಮ ಇಲ್ಲ ಅಂದ್ರೆ ಅದು ಇನ್ಕಂಪ್ಲೀಟೇ. ನಾನು ಯಾವಾಗ್ಲೂ ಕುಂಕುಮ ಹಚ್ತೀನಿ. ರೆಡಿಯಾದೆ. ಈಗ ತಲೆ ಒಂದು ಬಾಚ್ಕೋಬೇಕು. ಏನಂದ್ರೆ ನಿನ್ನ ಮಳೆಗೆ ತೋರಿಸ್ಕೊಂಬಂದ್ಬಿಟ್ಟಿದ್ದೆ, ಹಾಗಾಗಿ ಕೂದಲೆಲ್ಲ ಫುಲ್ಲು ರಫ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ನಾನು ಹೇಳ್ದಂಗೆ ಇದು ಏನದು ಅಕ್ಷೆ ಬೀಜ ಮತ್ತು ಮೆಂತೆಕಾಳು ಕುದಿಸಿ ಜಲ್ ಮಾಡಿಕೊಂಡು ಹಚ್ಕೊಂಡೆ. ನೈಸ್ ಆಗೈತಿ ನೋಡ್ರಿ. ನನ್ನ ಕೂದಲು ಇನ್ನೂ ಸ್ವಲ್ಪ ಒಣಗಬೇಕು. ಈಗ ಇನ್ನೂ ಸ್ವಲ್ಪ ಒಣಗಿದಾದ್ಮೇಲೆ ತಲೆ ಬಾಚ್ಕೊತೀನಿ. ಅಷ್ಟೇ. ಕೂದಲು ಹಸಿ ಆಗೈತಿ, ಜಾಸ್ತಿ ಒಣಗಿಲ್ಲ. ಅದಕ್ಕೋಸ್ಕರ ಕ್ಲಿಪ್ ಹಾಕೊಳ್ಳೋತೀನಿ. ಸರಿ ಅಷ್ಟೇ ಮುಗೀತು. ಈ ಕ್ಲಿಪ್ ಮುರಿದೋಯ್ತು ಗೈಸ್. ಇದನ್ನ ನನ್ನ ಫ್ರೆಂಡ್ ಮಾನಸ ಕೊಟ್ಟಿದ್ಲು, ಇಟ್ಟಿದ್ದೆ ಬಿದ್ದೋಗ್ಬಿಡ್ತು. ಅದಕ್ಕೆ ಈ ಕ್ಲಿಪ್ ಹಾಕೊಳ್ಳಾಡ್ತೀನಿ. ಗೈಸ್, ಐ ಆಮ್ ರೆಡಿ. ಇವಾಗ we will go to ಡಿಮಾರ್ಟ್. ಏನಂದ್ರೆ ನಮ್ಮ ಮನ್ಯಾಗ ಒಂದು ಪ್ರಾಣಿ ಐತಿ. ಆ ಪ್ರಾಣಿ ಹೆಂಗಂದ್ರೆ ನಾನು ಏನು ವೀಡಿಯೋ ಮಾಡ್ತಿದ್ರು ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕೆ ಬಿಡಲ್ಲ ಆ ಪ್ರಾಣಿ. ಆ ಪ್ರಾಣಿ ಯಾವುದಂತ ತೋರಿಸ್ತೀನಿ ನೋಡ್ರಿ. ಇದೆ ಆ ಪ್ರಾಣಿ. ವೀಡಿಯೋ ಮಾಡೋಕೆ ಬಿಡಲ್ಲ ಇದು ಈ ಪ್ರಾಣಿ. ನೋಡ್ರಿ ಗ್ರಾಸರೀಸ್ ಎಷ್ಟೈತಿ ಅಂತ. ನಾವು ಲಿಸ್ಟ್ ಮಾಡ್ಕೊಂಡಿರೋದು ಬರೀ 20 ಐಟಮ್ಸ್ ಅಷ್ಟೆ. ಅವ್ರು ತೊಗೊಂಡಿರೋದು ಎಷ್ಟಾಗೈತೆ ನೋಡ್ರಿ ಇಲ್ಲೇ. ಗೈಸ್, ನಾವೀಗ ಮಾಟಿಯಿಂದ ಬಂದ್ವಿ, ಡಿಮಾರ್ಟಿಂದ ಬಂದ್ವಿ. ಈಗ ನಾವು ಚಹಾ ಮಾಡ್ಕೊಂಡು ಕುಡಿದ್ವಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಇಲ್ದಂಗೆ ಮುಂದಿನ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿದ್ವಿ. ಈಗ ನಾವು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಮಾಡತ್ತೀವಿ. ಬಿರಿಯಾನಿ ಅಂದ ತಕ್ಷಣ ಮತ್ತು ನಾನ್ ವೆಜ್ ಅನ್ಕೋಬೇಡ್ರಪ್ಪ, ಮಶ್ರೂಮ್ ಅಂದ್ರೆ ವೆಜ್. ಸೊ ಮಶ್ರೂಮ್ ಬಿರಿಯಾನಿ ಮಾಡತ್ತೀವಿ. ಬರ್ರಿ ಮಶ್ರೂಮ್ ಬಿರಿಯಾನಿ ಮಾಡಿ ಹೆಂಗೈತಿ ಅಂತ ನಿಮ್ಗೆ ಹೇಳ್ತೀನಿ. ಗೈಸ್, ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಇಲ್ಲ ಇದು ನೋಡ್ರಿ, ಸುಡ್ತೈತಿ ಮಶ್ರೂಮ್ ಇದು. ನಾನು ಮಶ್ರೂಮ್ ತಿನ್ನಲ್ಲ, ನೋಡೋಣ ಟ್ರೈ ಮಾಡ್ತೀನಿ ಇವತ್ತಿಂದು. ಫಸ್ಟ್ ಟೈಮ್ ಮಾಡಿವಿ ಇವತ್ತು ನಮ್ಮ ಮನ್ಯಾಗ. ಇನ್ನೊಂದು ಏನು ಗೊತ್ತಾ ಗೈಸ್, ನಾವು ಮಶ್ರೂಮ್ ಬಿರಿಯಾನಿಯಾರ ಮಾಡಲಿ, ಆಮೇಲೆ ಟೊಮೊಟೊ ಬಾತ್ ಮಾಡಲಿ, ಎಂಥದಾರ ಮಾಡಲಿ, ನಮ್ಮ ಮನ್ಯಾಗ ರೊಟ್ಟಿ ತಿಂದಂಗೆ ಬೇರೆ ಏನೂ ತಿನ್ನೋದಿಲ್ಲ. ಫಸ್ಟು ರೊಟ್ಟಿ ಬೇಕು. ರೊಟ್ಟಿ ಆದಮೇಲೆ ನೀನು ಏನಾರ ಕೊಡು, ಮಶ್ರೂಮ್ ಬಿರಿಯಾನಿ ಕೊಡು, ಟೊಮೊಟೊ ಬಾತ್ ಏನಾರ ಕೊಡು, ಏನು ಕೊಟ್ಟರು ಆಮೇಲೆ ತಿಂತಾರೆ. ಫಸ್ಟು ರೊಟ್ಟಿ ತಿಂದ ಹಿಂಗೆ ರೈಸ್ ಐಟಮ್ ತಿನ್ನೋದು. ನಾವು ಹಂಗಲ್ಲ, ಒಟ್ಟು ಬಿಸಿ ಬಿಸಿ ಏನಿರತಿ ಅದನ್ನ ತಿಂತೀವಿ. ಗೈಸ್, ಊಟ ಅಂತೂ ಮುಗೀತು. ಊಟ ಆದಮೇಲೆ ನಮ್ಮ ಅಜ್ಜ ಅಮ್ಮ ಇದ್ದಿದ್ರೆ ಅಡಿಕೆಯಲ್ಲಿ ಹಾಕ್ಕೊತಿದ್ದೆ. ಯಾಕಂದ್ರೆ ಅವ್ರು ಯಾವಾಗಲೂ ಅಡಿಕೆಯಲ್ಲಿ ಹಾಕ್ಕೊಳ್ಳೋರು. ಅವರಿದ್ದಾಗ ಮಾತ್ರ ನಾನು ಅಡಿಕೆಯಲ್ಲಿ ಹಾಕ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡತ್ತೀನಿ. ನಾನು ಅಡಿಕೆಯಲ್ಲಿ ಹಾಕ್ಕೋಬೇಕಂತ ಕಾಯಕತ್ತೀನಿ. ಯಾವಾಗ ಇನ್ನೂ ಒಂದು ಸ್ವಲ್ಪ ದಿನ ಬರ್ತಾರೆ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಎಲ್ಲರೂ ನಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ಎನ್ಕರೇಜ್ ಮಾಡಿರಿ ಅಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.